ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಪ್ರತಿ ಹುಣ್ಣಿಮೆಯ ಬಗ್ಗೆ ಎಲ್ಲರಿಗೂ ತಿಳಿದೇ ಇರುತ್ತೆ. ಆದರೆ ಅಧಿಕ ಮಾಸದ ಹುಣ್ಣಿಮೆಯ ಬಗ್ಗೆ ಎಲ್ಲರಿಗೂ ತಿಳಿದಿರುವುದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಅಧಿಕ ಮಾಸದ ಹುಣ್ಣಿಮೆಯು ಪ್ರತಿ ವರ್ಷಕ್ಕೊಮ್ಮೆ ಬರುವುದಿಲ್ಲ, 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಇದು ಅತ್ಯಂತ ವಿಶೇಷ ಮತ್ತು ಪವಿತ್ರವಾದ ದಿನವಾಗಿದೆ. ಈ ವರ್ಷ 30ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಶುರುವಾಗಿ ಭಾನುವಾರ ಮಧ್ಯಾಹ್ನ 2:30ಕ್ಕೆ ಅಂತ್ಯವಾಗುತ್ತದೆ. ಈ ಹುಣ್ಣಿಮೆಯಂದು ಮಾಡುವ ಪೂಜೆ, ದಾನ ಮತ್ತು ನಾಮ ಜಪಗಳು ಅತ್ಯಂತ ಹೆಚ್ಚು ಫಲ ನೀಡುತ್ತವೆ. ಅಧಿಕ ಮಾಸದ ಹುಣ್ಣಿಮೆಯ ದಿನದಂದು ಮುಖ್ಯವಾದ ಆಚರಣೆ ಎಂದರೆ ಸತ್ಯನಾರಾಯಣನ ಪೂಜೆ. ಎಲ್ಲಿ ಸತ್ಯನಾರಾಯಣನ ಪೂಜೆ ಮಾಡುತ್ತಾರೋ ಅಲ್ಲಿ ಹೋಗಿ ದರ್ಶನವನ್ನಾದರೂ ಪಡೆಯಿರಿ, ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನಾದರೂ ಪಡೆಯಿರಿ. ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಈ ದಿನಗಳಲ್ಲಿ ನೋಡುವುದರಿಂದ ಅತ್ಯಂತ ಶುಭವಾಗಿದೆ ಮತ್ತು ನಿಮ್ಮ ಇಚ್ಛೆಗಳೆಲ್ಲ ಈಡೇರುತ್ತವೆ. ಭಕ್ತರ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ 33 ದೀಪಗಳನ್ನು ಬೆಳಗಿಸುವುದರಿಂದ ಅವರ ಇಷ್ಟಾರ್ಥ ಬಯಕೆಗಳು ಈಡೇರುತ್ತವೆ. ಈ ಅಧಿಕ ಮಾಸದ ಹುಣ್ಣಿಮೆಯ ತಿಥಿಯು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪವಿತ್ರವಾಗಿದೆ. ಆದ್ದರಿಂದ ಈ ಹುಣ್ಣಿಮೆಯಂದು ಶ್ರೀ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವುದರಿಂದ, ಕತೆ ಕೇಳುವುದರಿಂದ, ದೀಪಾರಾಧನೆ ಮಾಡುವುದರಿಂದ ಅತ್ಯಂತ ಶುಭವಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಇಂತಹ ಪವಿತ್ರವಾದ ದಿನಗಳಲ್ಲಿ ನಿಮಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ನಮ್ಮ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು.